ಎಲ್ಲರೂ ಭಾರನ ಇಲಾಖೆ ಮೇಲೆ ಹಾಕ್ಬಿಡ್ತಾರೆ. ನಾವು 5 ಕೋಟಿ ಕೊಡಿ, 10 ಕೋಟಿ ಕೊಡಿ, ಅಷ್ಟಕ್ಕೊಂದು ದುಡ್ಡು ಕೊಡಂತದ್ದು ನನ್ನ ಇಲಾಖೆ ಇಲ್ಲ. ಕೆಲವೊಂದಿಷ್ಟು ನೀವು ಲೋಕಲ್ ಕಾಂಟ್ರಿಬ್ಯೂಷನ್ ಮಾಡಿ ಪ್ಲಾನ್ ಮಾಡಿದ್ರೆ ನನ್ನ ಇಲಾಖೆ ಪಾಲಿಸಿ ಮಾಡಿ. ರಾಜ್ಯ ಮಟ್ಟದ ಉತ್ಸವಕ್ಕೆ 2 ಕೋಟಿ, ಜಿಲ್ಲಾ ಮಟ್ಟದ ಉತ್ಸವಕ್ಕೆ 1 ಕೋಟಿ ಪಾಲಿಸಿ ಮಾಡಿ. ಅವಾಗ ಏನೂ ಆಗಲ್ಲ. ಯಾರೋ ಸಬಲ್ 5 ಕೋಟಿ ತಗೊಳ್ತಾರೆ, ಇನ್ನೊಬ್ರು ಕಡಿಮೆ ತಗೊಳಕ್ ಆಗಲ್ಲ. ಅದ್ರ ಜೊತೆಗೆ ಇನ್ನೊಂದು ಏನಾಗಿದೆ ಮಾನ್ಯ ಅಧ್ಯಕ್ಷರೇ, ನಮ್ಮಲ್ಲಿ ಈ ಉತ್ಸವ ಅಂದ್ರೆ ಒಂದು ವಾರದೊಳಗೆ ರೆಡಿ ಆಗಂತ ಉತ್ಸವಗಳು ಅದಾವ. ಅದಕ್ಕೆ ಕಡಿವಾಣ ಹಾಕ್ಬೇಕಾಗೈತೆ ನಮ್ಗೆ. ಅದು ಬಹಳ ಮುಖ್ಯವಾಗಿದೆ. ಮತ್ತು ನಮ್ಮ ಚೆನ್ನಾಗಿ ಶಿವಮೊಗ್ಗದ ಶಾಸಕರು ಹೇಳಿದ್ರು ಏನಂದ್ರೆ ನೀವೇ ರೆಡಿ ಮಾಡಿ ಅಂತ. ನಾವು ರೆಡಿ ಮಾಡೋದ್ರ ಜೊತೆಗೆ ಜಿಲ್ಲಾದಿಂದ ಪ್ರಪೋಸಲ್ ಬರಲೇಬೇಕು. ಪ್ರಪೋಸಲ್ ಬಂದ್ರೆ ಮಾತ್ರ ಮಾಡಕ್ ಸಾಧ್ಯತೆ ಇದೆ. ಬರ್ಲಿ ಅಧ್ಯಕ್ಷರ ಜೊತೆಗೆ ಒಂದ್ ಸೆಕೆಂಡ್ ಹೇಳಿ ಇನ್ನೂ ಅರ್ಧ ಗಂಟೆ ಮಾತಾಡೋದು ಏನು. ಅದಕ್ಕೆ ನಾನು ಅದ್ರ ಜೊತೆಗೆ ನಮ್ಮ ಜನಾರ್ದನ್ ರೆಡ್ಡಿ ಹೇಳಿದ್ರು ಹೊಸತಿನೇ ಮಾಡ್ಬೇಕಂದ್ವಿ, ಹೊಸತಿ ಮಾಡಕ್ಕಾಗಲಿಲ್ಲ. ಬೇರೆ ಬೇರೆ ಕಾರಣಕ್ಕೆ ಬಿಸಿಲು ಜಾಸ್ತಿ ಆಯ್ತು, ಇದಾಯ್ತು ಅಂತ ಅನ್ನೋದು. ಈ ಸತಿ 2 ಉತ್ಸವನ್ನ ಈ ಸತಿ ಮಾಡ್ತಾ ಇದ್ವಿ. ಅದಕ್ಕೆ ದುಡ್ಡು ಬಿಡುಗಡೆ ಮಾಡಿದ್ವಿ. ಹಿಂದೆ ನಿಮ್ಮ ಅವಸರದೊಳಗೆ ಒಂದಿಷ್ಟು ಸಮಸ್ಯೆಗಳು ಮಾಡ್ಕೊಂಡಿದ್ವಿ, ಅದನ್ನ ಸರಿ ಮಾಡಕ ತೊಂದರೆ ಆಗ್ತಾ ಇದೆ ನನಗೆ. ಅದಕ್ಕೆ ಈ ಸತಿ ಅದಕ್ಕೆ ಡೇಟ್ ಮತ್ತೊಂದನ್ನು ಅನೌನ್ಸ್ ಮಾಡೋದು. ಇಲ್ಲೇ ಸಂಸ್ಥೆ ನಿಮ್ಮ ಸಂಸ್ಕೃತಿ ಇಲಾಖೆಯಲ್ಲಿ ಬಜೆಟ್ ಏನಿದೆ ಅಲ್ಲ, ಆ ಬಜೆಟ್ ಎಲ್ಲಿ ಹೋಗ್ತೈತಿ ನೀವು ನೋಡ್ರಿ. ಇಲ್ಲಿ ಬೆಂಗಳೂರಕ್ಕೆ ನಿಮ್ಮ ಆಫೀಸ್ದಾಗ ಸುತ್ತಮುತ್ತಲ ಕುತ್ಕೊಳ್ಳುವಂತ ಸ್ವಲ್ಪ ಪರ್ಮನೆಂಟ್ ಆರ್ಟಿಸ್ಟ್ಗಳು ಅದಾರ. ಅವ್ರ ಹೆಸರಿಗೆ ಆರ್ಟಿಸ್ಟ್ಗಳು ಒಂದೇನಾದ್ರು ಸ್ಕೀಮ್ ತಗೊಂಡ್ಬರ್ತಾರ, ದುಡ್ಡು ಒಯ್ತಾರ. ನಿಜವಾಗಿ ಎಲ್ಲಿ ದುಡ್ಡು ಹೋಗ್ಬೇಕು ಅಲ್ಲಿ ಹೋಗುದಿಲ್ಲ. ಅಲ್ಲ ತಮ್ದೆಲ್ಲ ಮೊದ್ಲಿಂದನೂ ಐತಿ. ಡಿ ಕೆ ಶಿವಕುಮಾರ್ ಅವರು ಇನ್ನೊಂದು ಪ್ರಯತ್ನ ಮಾಡಿದ್ರು, ನಮ್ಮ ಸುನಿಲ್ ಕುಮಾರ್ ಮಾಡಿದ್ರು. ಆ ಟೈಪ್ ಅದಾರ. ಅವ್ರನ್ನ ತೆಗೆದೈತಲ್ಲ ನೀವು ಸಜೆಸ್ಟ್ ಮಾಡಿದಂಗೆ ಡಿಸ್ಟ್ರಿಕ್ಟ್ ವೈಸ್ ದುಡ್ಡು ಹಂಚಿರಿ ಎಲ್ಲ ಕಡೆ ಆಫೀಸ್ ಬಗ್ಗೆ ಮಾತಾಡ್ತಿರಲ್ಲ ಸಾಕು ಸಫಿಶಿಯಂಟ್ ಲಾಡ್ ಅವ್ರೇಲಿ. ಇದು ಯಾಕೆ ದುಡ್ಡು ಕಾಸ್ಟ್ ಆಗತ್ತೆ ಅಂತಂದ್ರೆ ಕೋಟಿಗಟ್ಟಲೆ ಎದಕ್ ಬೇಕಂತಂದ್ರೆ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆಲ್ಲ ನಾವು ಸಿಂಗರ್ಸೇ ಕರ್ಸಗಳಿಂದ ಇದು ಬೇರೆ ಬೇರೆ ತರದ್ದು ಆರ್ಟಿಸ್ಟ್ಗಳನ್ನ ಕರೆಸಿದ್ರೆ ಆ ಕಾಸ್ಟ್ ಜಾಸ್ತಿ ಇದೆ. ನೀವು ಬರೀ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದ್ರೆ ಅಷ್ಟು ಕಾಸ್ಟ್ ಆಗಲ್ಲ. ಒಂದು ಇನ್ನೊಂದು ಸಚಿವರೇ ಇದು ಎಲ್ಲಾ ಜಯಂತಿಗಳಲ್ಲಿ ಡಿಜೆ ಒಂದು ಬಹಳ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ರಾಜಕೀಯವಾಗಿ ನಾವೆಲ್ಲ ವಿಚಾರ ಮಾಡಬೇಕಿದು. ಯಾವುದೇ ಜಯಂತಿಗಳು ಬರಲಿ ಡಿಜೆಗಳಲ್ಲಿ ಐಟಮ್ ಸಾಂಗ್ ಇಲ್ಲ ಅಂದ್ರೆ ನಮ್ಮ ದೇವ್ರ ಮುಂದೆನೆ ಹೋಗೋದಿಲ್ಲ. ಅದು ಮಾಡ್ಲಿ ಅದಕ್ಕೆ ಅಲ್ಲ ಹೇಳ್ತಾರೆ. ಯಾವುದೇ ಜಯಂತಿಗಳು ಬರಲಿ ಆ ಡಿಜೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೀತೈತೆ ಅಂತಂದ್ರೆ ಇದು ನಿಜಕ್ಕೂ ಅಸಹ್ಯ ಆಗ್ತಕ್ಕಂಥದ್ದೆ. ಯಾವುದೇ ಒಂದು ಸಂಸ್ಕೃತಿನ ಐಟಮ್ ಸಾಂಗ್ ಗಳಲ್ಲಿ ಡಿಜೆ ಬಾರಿಸಿ ದೊಡ್ಡ ಪ್ರಮಾಣದ ಗಲಾಟೆ ಆಗ್ತಕ್ಕಂಥದ್ದು ಯಾವುದು ಸಂಸ್ಕೃತಿಗೆ ಒಳ್ಳೇದಾಗೋದಿಲ್ಲ. ಈ ಸದನ ಮೂಲಕ ನಾನು ಮನವಿ ಮಾಡಿಕೊಳ್ತೇನೆ, ಕಡ್ಡಾಯವಾಗಿ ಯಾವುದೇ ಸರ್ಕಾರಗಳು ಬರಲಿ ಡಿಜೆನ ಬ್ಯಾನ್ ಆಗ್ತಕ್ಕಂಥದ್ದು ನಮ್ಮ ಜಿಲ್ಲೆ ಆಗ್ಬೇಕಂತಕ್ಕಂಥದ್ದು ನನ್ನ ಮನವಿ ಇದೆ. ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ಸಚಿವರು ಮಾಡ್ತಾರೆ. 5-10 ಲಕ್ಷ ರೂಪಾಯಿ 25 ಲಕ್ಷ ರೂಪಾಯಿ ಆದ್ರೆ ಇಡೀ ತಾಲೂಕಿಗೆ ಕೊಡ್ಬೋದು, ಜಿಲ್ಲೆಗಳು ಕೊಡ್ಬೋದು. ಕೋಟಿಗಟ್ಟಲೆ ಆಗ್ತಕ್ಕಂಥದ್ದು ಸಾಂಸ್ಕೃತಿಕ ಕಾರ್ಯಕ್ರಮ ಸ್ವಲ್ಪ ಇದ್ರೆ ನಾವು ಕರಿತಕ್ಕಂಥ ಆರ್ಟಿಸ್ಟ್ಗಳು ಬಹಳ ಎಕ್ಸ್ಪೆನ್ಸಿವ್ ಇದಾವೆ. ಒಂದೊಂದು ಆರ್ಟಿಸ್ಟ್ ನ ಕರೆಸ್ಬೇಕಂತಂದ್ರೆ ಕೋಟಿಗಟ್ಟಲೆ ಬೇಕು. ಅದಕ್ಕಾಗಿ ನಮ್ಮಲ್ಲಿ ಎಲ್ಲಾ ಡಿಮಾಂಡ್ ಇರ್ತಕ್ಕಂಥದ್ದು ನಮ್ಮಲ್ಲಿ ಮಾಡ್ರಿ. ನಮ್ಮಲ್ಲಿ ಯಾರು ಡಿಮಾಂಡ್ ಮಾಡ್ತಾರೆ ಯಾರು ಅಲ್ಲಿ ಹೋಗಿ ಕುಂದ್ರದೇ ಇಲ್ಲ. ಅದ ಹೇಳ್ತಾರಷ್ಟೇ. ಬಟ್ ಅಲ್ಲಿ ಜನ ಸೇರ್ಬೇಕಂತಂದ್ರೆ ಐಟಮ್ ಸಾಂಗ್ಗಳು ಸಿಂಗರ್ಸ್ಗಳು ಹೊಲ ಕರಿಬೇಕು, ಜನ ಸೇರ್ಬೇಕು. ಜನ ಜಾಸ್ತಿ ಸೇರಿದ್ರೆ ಸಂಸ್ಕೃತಿ ಆಗೋದಿಲ್ಲ. ಕರೆಕ್ಟ್ ಇದೆ. ಲೋಕಲ್ ಆರ್ಟಿಸ್ಟ್ಗಳಿಗೆ ಅವರಿಗೆ ಆರ್ಥಿಕವಾಗಿ ಅನುಕೂಲ ಆಗ್ತಕ್ಕಂಥದ್ದನ್ನ ಇಡೀ ಏರ್ ವೈಸ್ ಪ್ಲಾನ್ ಮಾಡ್ತಕ್ಕಂಥದ್ದು ಸೂಕ್ತ ಅಂತ ನನ್ನ ಅಭಿಪ್ರಾಯ. ಆಮೇಲೆ ಸದನಕ್ಕೆ ಮನವಿ ಮಾಡಿ ಈ ಡಿಜೆ ಅನ್ನ ಕಡ್ಡಾಯವಾಗಿ ನಿಲ್ಲಿಸ್ತಕ್ಕಂಥದ್ದು ಆಗ್ಬೇಕಂತ ತಮ್ಮ ಸದನ ಮುಖಾಂತರ ಮನವಿ ಮಾಡಿ. ಬಹಳ ಉತ್ತಮವಾದಂತ ಪ್ರಶ್ನೆ ಅದು. ನಿಜವಾಗಲೂ ಬಿಜೆಪಿ ಇದಕ್ಕೆ ಸ್ವಲ್ಪ ಆದೇಶನ ಹೊಡಿಸ್ತೀವಿ. ಸ್ಟಾಪ್ ಇದೆ ಅಲ್ಲ, ಆದೇಶ ಹೊಡಿಸ್ಬೇಕು ಇದಕ್ಕೆ. ಯಾಕಂತಂದ್ರೆ ಆ ಡಿಜೆ ಇಂದ ಬಹಳ ತೊಂದರೆ ಆಗ್ತದೆ. ಆದೇಶ ಮಾಡಿ ಅಲ್ಲ ಸರ್ ಮೊನ್ನೆ ಅದನ್ನ ನೀವು ಅವ್ರ ಬಿಜೆಪಿ ಈಗ ಅವ್ರ ನಿಜವಾಗ್ಲೂ ಮಾಡ್ಲೇಬೇಕು ನಾವೆಲ್ಲರೂ. ಯಾಕೆ ಚರ್ಚೆ ಇಲ್ಲ. ಸಂತೋಷ್ ಅವ್ರು ಏನ್ ಹೇಳ್ತಾ ಇರೋದು, ಒಂದೇದು ಡಿಜೆ ಸಂಸ್ಕೃತಿ ಇರ್ಲಿಲ್ಲ. ಒಂದ್ ನಿಮಿಷ ಕೇಳಿ. ಆಮೇಲೆ ಯಾವ ಎಲ್ಲಿಗೆ ನಾವು ಬೇರೆ ವಿಷಯ ಚರ್ಚೆ ಮಾಡಬೇಡಿ. ಒಂದ್ ಸೆಕೆಂಡ್ ಈಗ ಕೇಳಿ. ಯಾವ ಸೆಕೆಂಡ್ ಈಗ ನೀವು ಡಿಜೆ ಸಂಸ್ಕೃತಿ ಈಗ ಹುಟ್ಟಿದ್ದು ಅಧ್ಯಕ್ಷರೇ. ಇತ್ತೀಚೆಗೆ ಈ ಮೆರವಣಿಗೆಗಳಲ್ಲಿ ಸಾಂಗ್ಗಳು ಯಾವ ಸುಪ್ರೀಂ ಕೋರ್ಟ್ ಆದೇಶ ಬ್ಯಾನ್ ಮಾಡಿ
ನಮ್ಮ ಮನೆ ಪಕ್ಕ ಆಜಾನ್ ಬ್ಯಾನ್ ಮಾಡಬೇಕು ಅಂತಿದೆ, ಮಾಡ್ತೀರಾ? ಒಂದಕ್ಕೆ ಚನ್ನಬಸವ ಅಂತ ಒಂದು ನಿಮಿಷ. ಆಜಾನ್ ಅನ್ನ ಬ್ಯಾನ್ ಮಾಡಬೇಕು. ಚನ್ನಬಸವ ಎಲ್ಲರೂ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ ಅದು ಕಂಟ್ರೋಲ್ ಮಾಡಿದ್ದೀರಾ ಅಂತ ಹೇಳಿ ನಿಮ್ಗೆ ಸರೆಂಡರ್ ಆಗ್ಬಿಡ್ತೀನಿ ನಾನು. ಚನ್ನಬಸವ ಅವರೇ, ಸರೆಂಡರ್ ಆಗ್ಬಿಡ್ತೀನಿ. ಚನ್ನಬಸವ ಅವರೇ, ಚನ್ನಬಸವ ಅವರೇ, ಸುಪ್ರೀಂ ಕೋರ್ಟ್ ಆದೇಶ ಅದು ಸೌಂಡಿಗೆ ಸಂಬಂಧಪಟ್ಟಾಗ ಇಷ್ಟು ಡೆಸಿಮಲ್ ಇರ್ಬೇಕಂತ ಹೇಳಿ, ಅದು ಎಲ್ಲ ಸರ್ಕಾರ ಒಬ್ಬ ನಾನು ವಿಚಾರ ಚರ್ಚೆ ಬೆಳಗ್ಗೆ ಅದರಲ್ಲಿ ಆಗಲ್ಲ. ಅದನ್ನ ಹೇಳ್ತಾ ಈಗ ಸುರೇಶ್ ಕುಮಾರ್ ಮಾತಾಡ್ಲಿ. ಸಂತೋಷ್ ಐಟಮ್ ಸಾಂಗ್ಗಳು ನಮ್ಮ ತಾವು ಮಾತಾಡಿದ್ರಿ, ಅವ್ರು ಮಾತಾಡ್ಲಿ. ಸರಿ ಇವತ್ತು ಪ್ರಿಯಾಂಕ್ ಖರ್ಗೆ ಅವ್ರು ಏನ್ ಹೇಳಿದ್ರು, ಇದು ನಮ್ಮ ಸಂಸ್ಕೃತಿ ಅಲ್ಲ, ಇದು ತಾವೇನ್ ಹೇಳಿದ್ರಿ ಐಟಮ್ ಸಾಂಗ್ಸ್ ಇದರಿಂದ ಇದಾವೆ. ನಾನು 100% ಒಪ್ಕೋತೀನಿ. ಇದ್ರ ಇನ್ನೊಂದು ಭಾಗ ಇದೆ, ಆ ಡಿಜೆ ಇಂದ ಬರ್ತಾ ಇದೆಯಲ್ಲ ಸೌಂಡ್, ಅದು ಯಾರಾದ್ರೂ ಕೂಡ ಹಾರ್ಟ್ಗೆ ಪೇಸ್ ಮೇಕರ್ ಹಾಕೊಂಡಿದ್ರೆ ಅವ್ರದ್ದು ನಾನು ನೋಡಿದ್ದೀನಿ, ಅವ್ರು ಒದ್ದಾಡೋದು. ಆ ಎಳೆ ಮಕ್ಕಳು ಕಿವಿ ಮುಚ್ಕೊಳ್ತವೆ. ಹೌದೌದು. ನಾವು ಕಾರ್ಯಕ್ರಮ ಮಾಡೋರು ನಮ್ಗೆ ಯಾರಿಗೂ ಕೂಡ ಆ ಪರಿವೇ ಇರೋದಿಲ್ಲ, ಯಾರ ಮೇಲೆ ಏನ್ ತೊಂದರೆ ಆಗ್ತಿದೆ. ಯಾಕಂದ್ರೆ ಪೊಲೀಸರು ಕೂಡ ನಿಸ್ಸಹಾಯಕರು, ಆರ್ಗನೈಸರ್ಸ್ ಎದುರಾಕೊಳ್ಳಕ್ಕಾಗಲ್ಲ. ಯಾರು ಕೂಡ ಸರ್ ಹೋಗ್ಬಿಡ್ತದೆ ಕಿವಿಯದು, ಆ ರೀತಿ ಒಂದು ಸ್ಥಿತಿ ಇದೆ. ಸೊ ನಾವು ಯಾವ್ಯಾವುದೋ ಮಾಲಿನ್ಯದ ಬಗ್ಗೆ ಮಾತಾಡ್ತಾ ಇರುವ ಸೌಂಡ್ ಮಾಲಿನ್ಯ ಇದೆ, ಶಬ್ದ ಮಾಲಿನ್ಯ, ಅದರಿಂದ ಆಗ್ತಾ ಇರೋ ದುಷ್ಪರಿಣಾಮ, ಇದ್ರ ಬಗ್ಗೆ ಗಂಭೀರವಾಗಿ ಇವತ್ತು ಯೋಚಿಸಬೇಕಾಗಿದೆ. ಈಗ ಒಂದ್ ಸೆಕೆಂಡ್, ಈಗ ಇದು ಡಿಜೆ ಬೇಕಾ ಬೇಡ ಚರ್ಚೆಯನ್ನು ಚರ್ಚೆಗೆ ಅವಕಾಶ ಮಾಡಿ ಕೊಡ್ತೇನೆ ನಿಮ್ಗೆ. ಈಗ ರೂಪಗಾಲ ಮಾತಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.